ಸ್ನೇಹಿತರೆ, ನಿಮ್ಮ ವಾಟ್ಸಪ್ಗೆ ಕೆಲವೊಂದು ಮೆಸೇಜ್ ಬರ್ತಾ ಇರ್ಬೋದು. ಹೆಣ್ಣು ಮಕ್ಕಳಿಗೆ ಈಗ ಕೊಡ್ತಾ ಇರೋ ವ್ಯಾಕ್ಸಿನ್ ಹಾಕ್ಸಿದ್ರೆ ಮುಂದೆ ಅವರಿಗೆ ಮಕ್ಕಳೇ ಆಗಲ್ವಂತೆ, ಗರ್ಭಕೋಶ ಹಾಳಾಗುತ್ತಂತೆ ಅಂತ. ಈ ವಾಟ್ಸಪ್ ಯೂನಿವರ್ಸಿಟಿ ಪಂಡಿತರ ಸುಳ್ಳುಗಳನ್ನ ನಂಬೋಕ್ ಹೋಗಬೇಡಿ. ದೇಶಾದ್ಯಂತ ಈಗ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ನ ವ್ಯಾಕ್ಸಿನ್ ಡ್ರೈವ್ ಶುರುವಾಗಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ನಿಜವಾದ ಸಂಜೀವಿನಿ. ಯಾಕೊತ್ತಾ, ಭಾರತದಲ್ಲಿ ಮಹಿಳೆಯರನ್ನ ಅತಿ ಹೆಚ್ಚು ಬಲಿ ಪಡೆಯುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಕೂಡ ಒಂದು. ಇದು ಸೈಲೆಂಟ್ ಕಿಲ್ಲರ್. ಯಾವುದೇ ಲಕ್ಷಣ ಇಲ್ಲದೆ ಒಳಗೊಳಗೆ ಹರಡುತ್ತೆ. ಈ ಕ್ಯಾನ್ಸರ್ ಬರೋದನ್ನ ತಡೆಯೋಕೆ ಇರೋ ಏಕೈಕ ಅಸ್ತ್ರ ಅಂದ್ರೆ ಇದೇ HPV ವ್ಯಾಕ್ಸಿನ್. ಕ್ಯಾನ್ಸರ್ ತರೋ ವೈರಸ್ ವಿರುದ್ಧ ಇದು ನಮ್ಮ ಹೆಣ್ಣು ಮಕ್ಕಳ ದೇಹದಲ್ಲಿ ಭದ್ರವಾದ ಗುರಾಣಿ ರೀತಿ ಕೆಲಸ ಮಾಡುತ್ತೆ. ಅವರ ಫ್ಯೂಚರ್ ಅನ್ನ ಸೇಫ್ ಮಾಡುತ್ತೆ. ಯಾವ ವಯಸ್ಸಲ್ಲಿ ಕೊಡಿಸಬೇಕು? 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಇದು ಬೆಸ್ಟ್ ಟೈಮ್. ಯಾಕಂದ್ರೆ ಈ ವಯಸ್ಸಲ್ಲಿ ಅವರ ದೇಹದ ರೋಗ ನಿರೋಧಕ ಶಕ್ತಿ ಈ ವ್ಯಾಕ್ಸಿನ್ಗೆ 100% ಸ್ಪಂದಿಸುತ್ತೆ, ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಆಮೇಲೂ ಕೂಡ ಹಾಕಿಸಬಹುದು. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಹಾಕಿಸಿದ್ರೆ ಕ್ಯಾನ್ಸರ್ ವಿರುದ್ಧ ರಕ್ಷಣೆ ಜಾಸ್ತಿ ಇರುತ್ತೆ. ಏನು ವಾಟ್ಸಪ್ ರೂಮರ್ ಏನು, ಈ ವ್ಯಾಕ್ಸಿನ್ ಹಾಕ್ಸಿದ್ರೆ ಮಕ್ಕಳಾಗಲ್ಲ, ಬಂಜತನ ಬರುತ್ತೆ ಅನ್ನೋದು ಸುಳ್ಳು. ವಿಜ್ಞಾನಿಗಳು, ದೊಡ್ಡ ದೊಡ್ಡ ಡಾಕ್ಟರ್ಗಳು ಎಲ್ಲ ಸಂಶೋಧನೆ ಮಾಡಿ ಸ್ಟಡಿ ಮಾಡಿ ಅಪ್ರೂವ್ ಮಾಡಿರೋ ಸೇಫ್ ವ್ಯಾಕ್ಸಿನ್. ಅದನ್ನ ಕೇಂದ್ರ ಸರ್ಕಾರ ಅಷ್ಟೇ ತಲೆ ಕೆಡಿಸ್ಕೊಂಡು ಈಗ ದೇಶದಲ್ಲಿ ಈ ಕ್ಯಾನ್ಸರ್ ನ ಫಸ್ಟ್ ತಡಿಬೇಕು ಅಂತ ಹೇಳಿ ಅಪ್ರೂವ್ ಮಾಡಿ ಜಾರಿಗೊಳಿಸ್ತಾ ಇರೋ ಯೋಜನೆ ಇದು. ಹಾಗಾಗಿ ವದಂತಿಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ನ ಭೇಟಿ ಮಾಡಿ HPV ವ್ಯಾಕ್ಸಿನ್ ಬಗ್ಗೆ ಕರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ಡಾಕ್ಟರ್ ಹತ್ರ. ಅವ್ರು ಏನ್ ಹೇಳ್ತಾರೋ ದಯವಿಟ್ಟು ಫಾಲೋ ಮಾಡಿ.